ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿರಿ, ನಿನ್ನೆ ದಿವಸ ಚೈತ್ರ ಗೌರಿಯ ಆಹ್ವಾನ ಸ್ಥಾಪನೆ ಎಲ್ಲ ಇತ್ತು ನಮ್ಮ ಮನೆಯಲ್ಲಿ. ಪೂಜೆ ಹೇಗೆ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ನಿಮಗೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ಬನ್ನಿ ಸ್ನೇಹಿತರೆ, ನೋಡೋಣಂತೆ. ಕೆಲವ್ರ ಮನೆಗಳಲ್ಲಿ ಉಯ್ಯಾಲೆ ಗೌರಿ ಇರುತ್ತೆ, ಅದನ್ನೇ ಕೂಡಿಸ್ತಾರೆ. ನಮ್ಮ ಮನೆಯಲ್ಲಿ ಮಳಲ್ ಗೌರಿ ಅಂತ ನಿಮ್ಗೆ ಹೇಳಿದ್ದೆ, ಅಂದರೆ ಉಸುಗನ್ನು ತಂದುಬಿಟ್ಟು ಕೂಡಿಸ್ತೀವಿ ಅಂತ ಹೇಳಿ. ನಾನು ಸಮುದ್ರಕ್ಕೆ ಅಥವಾ ನದಿಗಳಿಗೆ ಹೋದಾಗ ಒಂದಷ್ಟು ಉಸುಗನ್ನು ತಂದು ಇಟ್ಕೊಂಡಿರ್ತೀನಿ, ಮರಳನ್ನು. ಅದನ್ನೇ ಗೌರಿಯ ಪೂಜೆಗಾಗಿ ಬಳಸ್ತೀನಿ. ಚೈತ್ರ ಗೌರಿಗೂ ಅದೇ, ಮತ್ತು ಸ್ವರ್ಣ ಗೌರಿಗೂ ಸಹ ಅದೇ ಗೌರಿಯನ್ನೇ ನಾವು ಕೂಡಿಸೋದು. ಈಗ ನೋಡಿರಿ, ಕಳಸ ರೆಡಿ ಮಾಡ್ಕೊಂಡಿದ್ದೀನಿ. ಕಳಸದಲ್ಲಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ನಿಮಗೆಲ್ಲ ಹೇಳ್ಕೊಟ್ಟಿದ್ನೆಲ್ಲ ಅದೇ ಪ್ರಕಾರವಾಗಿ ಒಂದು ಕಾಯಿನ್ ಹಾಕಿ, ಅಡಿಕೆಯನ್ನು ಹಾಕಿ, 4 ವೀಳ್ಯದೆಲೆಯನ್ನು ಇಟ್ಟು ಮಾವಿನಕಾಯಿಯನ್ನು ಇಡಬೇಕು. ಫಸ್ಟ್ ಕಳಸ ಸ್ಥಾಪನೆಯನ್ನು ಮಾಡಿಕೊಂಡು ಗೌರಿಯನ್ನು ಕೂಡಿಸ್ಕೊಂಡಿದ್ದೀನಿ. ದೀಪಗಳನ್ನು ಹಚ್ಚಿಟ್ಟು ಸಂಕಲ್ಪವನ್ನು ಮಾಡಿಕೊಂಡೆ. ಈಗ ಗಣಪತಿ ಪೂಜೆಯನ್ನು ಮುಗಿಸ್ಕೊಂಡು ನಂತರ ಗೌರಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಗೌರಿಗೆಲ್ಲನೂ ಅಲಂಕಾರ ಮಾಡ್ಕೊಂಡ್ಬಿಟ್ಟು ನಂತರ ನಾನು ಷೋಡಶೋಪಚಾರ ಪೂಜೆಯನ್ನು ಮಾಡಿಕೊಂಡೆ. ನೆನ್ನೆ ದಿವಸ ಫಸ್ಟು ಬೆಳಗ್ಗೆ ನಾನು 6 ಗಂಟೆಗೆಲ್ಲ ಗೌರಿ ಪೂಜೆಯನ್ನು ಮುಗಿಸ್ಕೊಂಡ್ಬಿಟ್ಟೆ. ಗೌರಿ ಪೂಜೆಯನ್ನು ಮಾಡಿಕೊಂಡು ಪಾನಕ, ಕೋಸಂಬರಿ, ಹಣ್ಣು, ಕಾಯಿ ಎಲ್ಲನೂ ನೈವೇದ್ಯ ಮಾಡಿಬಿಟ್ಟು ನಂತರ ಅಡುಗೆಗೆ ಹೋದೆ. ಮಡಿ ಅಡುಗೆ ಆಗಬೇಕಾಗಿತ್ತು. ಇದ್ಲು ಒಲೆಯಲ್ಲಿ ಮಡಿ ಅಡುಗೆಯನ್ನು ಮಾಡಿಬಿಟ್ಟು ಗೌರಿಗೆ ನೈವೇದ್ಯ ಮಾಡಿ ಆಮೇಲೆ ಕೊನೆಯದಾಗಿ ಆರತಿ ಮಾಡಿಕೊಂಡೆ. ಮೊದಲಿಗೆ ನಾವು ಗೌರಿ ಪೂಜೆಯನ್ನು ಶ್ರದ್ಧಾಭಕ್ತಿಗಳಿಂದ ಫ್ರೆಶ್ ಆಗಿ ಮುಗಿಸ್ಕೊಂಡ್ಬಿಟ್ರೆ ನಂತರ ಅಡುಗೆಯನ್ನು ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಆ ರೀತಿ ಮಾಡಿದೆ. ಸುಮ್ಮನೆ ಅಡುಗೆ ಮಾಡಿಕೊಂಡು ಗೌರಿ ಪೂಜೆ ಮಾಡ್ಕೊಳ್ಳೋದು ಅಂದರೆ ತುಂಬ ಲೇಟ್ ಆಗುತ್ತೆ. ಆಮೇಲೆ ಅಷ್ಟು ನಮಗೆ ಪೂಜೆಯಲ್ಲಿ ಭಕ್ತಿನೂ ಬರೋದಿಲ್ಲ. ಹಾಗಾಗಿ ಫಸ್ಟ್ ಬೆಳಗ್ಗೆ ನಾವು ಪೂಜೆ ಮುಗಿಸ್ಕೊಂಡ್ಬಿಡ್ಬೇಕು. ಈಗ ನೋಡಿರಿ, ಅಲಂಕಾರ ಮಾಡ್ತಾಯಿದ್ದೀನಿ. ಗೆಜ್ಜೆ ವಸ್ತ್ರ, ಹೂವನ್ನು ಇರಿಸ್ಬಿಟ್ಟು ಗೌರಿಗೆ. ಹೂವು ಇದು ನಮ್ಮ ಮನೆಯಲ್ಲೇ ಬಿಟ್ಟಿರೋದು ಸ್ನೇಹಿತರೆ. ನಾನು ಹೂವು ಏನು ಕೊಂಡ್ಕೊಳ್ಳೋಕೆ ಹೋಗೋದಿಲ್ಲ. ತುಂಬ ಚೆನ್ನಾಗಿ ಮಲ್ಲಿಗೆ, ಪಾರಿಜಾತ, ದುಂಡು ಮಲ್ಲಿಗೆ ಎಲ್ಲನೂ ಬಿಡುತ್ತೆ. ದಿನನಿತ್ಯ ಪೂಜೆಗೆ ನಮಗೆ ಬೇಕಾದಷ್ಟು ಆಗೋಯ್ತು. ತುಂಬ ಜಾಸ್ತಿ ಇರುತ್ತೆ ಹೂವು. ನಾನು ಹಿಂದಿನ ದಿವಸನೇ ಸಂಜೆ ಮೊಗ್ಗೆಲ್ಲ ಬಿಡಿಸಿ ನೀಟಾಗಿ ಕಟ್ಟಿ ಇಟ್ಬಿಡ್ತೀನಿ, ಪೂಜೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಅದೇ ಹೂವನ್ನೇ ನಾನು ಬಳಸ್ತಾ ಇದ್ದೀನಿ. ಮತ್ತು ದವನ, ಈಗಂತೂ ದವನ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಹಾಗಾಗಿ ಗೌರಿಗೆ ತುಂಬ ಶ್ರೇಷ್ಠವಾದದ್ದು ದವನ ಸಹ ಗೌರಿಗೆ ಏರಿಸ್ಬಿಟ್ಟು ಅಲಂಕಾರವನ್ನು ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ. ಸ್ವಲ್ಪ ವಿಡಿಯೋ ಹೆಚ್ಚು ಕಡಿಮೆ ಆಗಿರ್ಬೋದು, ಯಾಕಂದರೆ ನಾನು ರೆಕಾರ್ಡ್ ಮಾಡಿಲ್ಲ, ನಮ್ಮ ಮನೆಯವ್ರು ಮಾಡಿರೋದು. ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ. ಹಾಗಾಗಿ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ವಿಡಿಯೋ ಹಾಕಿದ್ದೀನಿ, ನೋಡ್ಕೊಳ್ರಿ. ತುಂಬ ಜನ ಕೇಳ್ತಾ ಇರ್ತೀರಾ, ನಿಮ್ಮ ಮನೇಲಿ ಪೂಜೆ ವಿಡಿಯೋ ಹಾಕ್ರಿ ಅಂತ ಹೇಳ್ಬಿಟ್ಟು. ಈಗ ನೋಡಿರಿ ಸ್ನೇಹಿತರೆ, ನಾನು ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾಯಿದ್ದೀನಿ ಮತ್ತು ಅರ್ಚನೆಯನ್ನು ಮಾಡ್ತಾಯಿದ್ದೀನಿ. ಗೌರಿ ಅಷ್ಟೋತ್ತರವನ್ನು ಹೇಳಿಕೊಂಡು ಪುಷ್ಪಾರ್ಚನೆಯನ್ನು ಗೌರಿಗೆ ಮಾಡ್ತಾಯಿದ್ದೀನಿ. ನಾವು ಒಂದು ಬೆಳ್ಳಿ ತಟ್ಟೆಯಲ್ಲಿ ಮರಳನ್ನು ಹಾಕಿಬಿಟ್ಟು ಅರಿಶಿನ ಕುಂಕುಮ ಏರಿಸ್ಬಿಟ್ಟು 5 ಗೋಪುರದ ಥರ ಮಾಡ್ತೀವಿ. ಅದೇ ಮರಳಿನಿಂದ 5 ಗೋಪುರದ ಥರ ಮಾಡಿ, ಮಧ್ಯದಲ್ಲಿ ಒಂದು ಗೋಪುರ, ಸುತ್ತು 4 ಕಡೆ ಗೋಪುರಗಳನ್ನು ಮಾಡಿ ಅದಕ್ಕೆ ಗೌರಿಯ ಆಹ್ವಾನೆಯನ್ನು ಮಾಡಿಕೊಂಡು ಅದಕ್ಕೆ ಪೂಜೆಯನ್ನು ಮಾಡ್ತೀವಿ. ಹೀಗೆ 1 ತಿಂಗಳು ಮನೆಯಲ್ಲಿ ಗೌರಿ ಕೂತಿರ್ತಾಳೆ. ಪುಷ್ಪಾರ್ಚನೆ ಆದಮೇಲೆ ಕುಂಕುಮಾರ್ಚನೆಯನ್ನು ಸಹ ನಾನು ಗೌರಿ ಅಷ್ಟೋತ್ತರನ ಹೇಳಿಕೊಂಡು ಮಾಡಿಕೊಂಡೆ. ಪೂಜೆ ಚೆನ್ನಾಗಿ ಆಗಿಬಿಟ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಸಂತೋಷ. ಹಬ್ಬಗಳು ಅಂತ ಬಂದಾಗ ಅಥವಾ ಗೌರಿ ಈ ಥರ ಇದ್ದಾಗ ನಾವು ಪೂಜೆಗಳನ್ನು ಮಿಸ್ ಮಾಡ್ಕೋಬಾರ್ದು. ಮನೆಯಲ್ಲಿ ಅದೇನೋ ಒಂಥರ ಪಾಸಿಟಿವ್ ಇರುತ್ತೆ, ಒಂಥರ ವೈಬ್ರೇಷನ್ ಇರುತ್ತೆ. ದೇವರು ಬಂದು ಕೂತ್ಕೊಂಡಾಗ ತುಂಬ ಒಂದು ನೆಮ್ಮದಿ ಇರುತ್ತೆ ಮನೆಯಲ್ಲಿ. ಹಾಗಾಗಿ ಗೌರಿ ಪೂಜೆ, ಲಕ್ಷ್ಮೀ ಪೂಜೆ ಇದನ್ನು ನಾವು ಯಾವತ್ತೂ ಬಿಡಬಾರ್ದು. ಮತ್ತು ತುಂಬ ಜನ ನನಗೆ ಕಮೆಂಟ್ ಹಾಕಿ ಕೇಳ್ತಾಯಿದ್ರಿ, ಈ ಮಾವಿನಕಾಯಿ, ವೀಳ್ಯದೆಲೆ ಎಲ್ಲ ಇಟ್ಟಿರ್ತೀವಲ್ಲ, ಅದನ್ನು ಯಾವಾಗ ತೆಗಿಬೇಕು, ವಿಸರ್ಜನೆ ಮಾಡಬೇಕು ಅಂತ. ಮಾವಿನಕಾಯಿ, ವೀಳ್ಯದೆಲೆ ಬಾಡ್ಕೊಳ್ಳುತ್ತೆ, ಬೇಸಿಗೆ ಅಲ್ವಾ, ಅದಕ್ಕೋಸ್ಕರ ಶ್ರೀರಾಮನವಮಿ ದಿವಸ ವೀಳ್ಯದೆಲೆ, ಮಾವಿನಕಾಯನ್ನು ಚೇಂಜ್ ಮಾಡ್ಬೋದು. ಕಳಸವನ್ನು ಕದಲಿಸಬಾರ್ದು, ಆದರೆ ಮಾವಿನಕಾಯನ್ನು ಬದಲಾಯಿಸ್ಬೋದು. ಆ ಮಾವಿನಕಾಯಿ ಹಾಗೆ ಎತ್ತಿ ಇಟ್ಟಿರಬೇಕು ಒಂದು ಕಡೆ. ನಾವು ಯಾವಾಗ ನಿರ್ಮಾಲ್ಯ ಅಂದರೆ ಗೆಜ್ಜೆ ವಸ್ತ್ರ, ಹೂವು ಇದನ್ನೆಲ್ಲ ತೆಗಿತೀವಿ, ಆವಾಗವಾಗ ಶುಕ್ರವಾರ, ಮಂಗಳವಾರದ ದಿವಸ ಮಡಿಯಿಂದನೇ ತೆಗಿಬೇಕಾಗುತ್ತೆ. ಮತ್ತು ಹೊಸದಾಗಿ ಗೆಜ್ಜೆ ವಸ್ತ್ರ, ಹೂವನ್ನು ಏರಿಸ್ಬೋದು. ಆ ಬಾಡಿರುವಂಥ ಹೂವು, ಗೆಜ್ಜೆ ವಸ್ತ್ರ, ಮಾವಿನಕಾಯಿ, ವೀಳ್ಯದೆಲೆ ಇದನ್ನೆಲ್ಲೂ ಹಾಕಲಿಕ್ಕೆ ಹೋಗಬಾರ್ದು. ಗೌರಿ ವಿಸರ್ಜನೆ ಆಗೋ ತನಕನೂ ಅದನ್ನಲ್ಲೇ ಒಂದು ಕಡೆ ಮನೆ ಪಕ್ಕದಲ್ಲಿನೇ ಜಾಗ ಮಾಡಿ ಇಟ್ಟಿರಬೇಕಾಗುತ್ತೆ. ಕೊನೆಯದಾಗಿ ಗೌರಿ ವಿಸರ್ಜನೆ ಆದಮೇಲೆ ಎಲ್ಲ ನಿರ್ಮಾಲ್ಯನೂ ವಿಸರ್ಜನೆಯನ್ನು ಮಾಡಬೇಕು. ಮತ್ತು ಮಾವಿನಕಾಯಿ, ವೀಳ್ಯದೆಲೆಯನ್ನು ಶ್ರೀರಾಮನವಮಿ ದಿವಸ ತೆಗಿಬೇಕು ಮತ್ತು ಬೇರೆ ಹೊಸದಾಗಿ ಇಡಬೇಕು. ಮತ್ತು ಮಧ್ಯದ ತದಿಗೆ ಬರುತ್ತಲ್ವ, ಕೃಷ್ಣ ಪಕ್ಷದ ತದಿಗೆ, ಆವಾಗ ಮತ್ತೆ ಚೇಂಜ್ ಮಾಡ್ಬೋದು. ಮತ್ತು ಶುಕ್ರವಾರ, ಮಂಗಳವಾರ ಯಾವತ್ತಾದರೂ ತೆಗಿಬೋದು. ತುಂಬ ಬಾಡ್ಕೊಂಡಿದೆ, ಹೊಸದಾಗಿ ಇಡೋಣ ಅಂತಂದರೆ ತೆಗಿಬೋದು, ತೊಂದರೆ ಇಲ್ಲ.
ಮತ್ತು ಕೊನೆಯದಾಗಿ ಅಕ್ಷಯ ತೃತೀಯ ದಿವಸ ಹೊಸದಾಗಿ ಇಟ್ಟು ಮತ್ತೆ ಪೂಜೆಯನ್ನು ಮಾಡ್ಕೊಳ್ಳೋದು. ಅವತ್ತಿನ ದಿವಸ ಪೂಜೆ ಲಾಸ್ಟ್ ಆಗುತ್ತೆ. ಹೀಗೆ ಮಧ್ಯದಲ್ಲಿ ನೋಡ್ಕೊಂಡು ನಾವು ಚೇಂಜ್ ಮಾಡ್ಕೋಬೋದು. ಕಳಸವನ್ನು ಮಾತ್ರ ಕದಲಿಸ್ಲಿಕ್ಕೆ ಹೋಗಬಾರ್ದು, ಗೌರಿಯನ್ನು ಕದಲಿಸ್ಬಾರ್ದು. 1 ತಿಂಗಳು ಗೌರಿಯನ್ನು ಹಾಗೆ ಕೂಡಿಸಿರಬೇಕು. ದೂರದಿಂದ ಅರಿಶಿನ ಕುಂಕುಮ ಇರಿಸಿ ಒಂದು ಬಿಡಿ ಹೂವನ್ನು ಇರಿಸಿ ಪೂಜೆಯನ್ನು ಮಾಡ್ಕೊಳ್ಳೋದು. ದೀಪವನ್ನು ಹಚ್ಚಿಡೋದು ಮತ್ತು ಹಾಲು ಸಕ್ಕರೆ ಏನಾದರೂ ನೈವೇದ್ಯವನ್ನು ಮಾಡ್ಬೋದು ದೂರದಿಂದ. ಈ ರೀತಿಯಾಗಿ ಗೌರಿಯನ್ನು ಕೂಡಿಸಿ 1 ತಿಂಗಳು ನಾವು ಗೌರಿಯ ಆರಾಧನೆಯನ್ನು ಮಾಡೋದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸೌಭಾಗ್ಯವನ್ನು ಕೊಡ್ತಾಳೆ. ಮುಖ್ಯವಾಗಿ ಸಂಪತ್ತನ್ನು ಕೊಡ್ತಾಳೆ ಗೌರಿ. ಹಾಗಾಗಿ ತುಂಬ ವಿಶೇಷವಾದಂಥ ಪೂಜೆ ಅಂತ ಹೇಳ್ಬೋದು. ಕೆಲವ್ರು ಮನೆಯಲ್ಲಿ ಹೇಳಿದ್ನಲ್ಲ ಸ್ನೇಹಿತರೆ, ಉಯ್ಯಾಲೆ ಗೌರಿ ಅಂತ ಇರುತ್ತೆ, ಅದನ್ನು ಕೂಡಿಸಿ ಪೂಜೆಯನ್ನು ಮಾಡ್ತಾರೆ. ಅವರವರ ಸಂಪ್ರದಾಯದ ಪ್ರಕಾರ ಗೌರಿಯನ್ನು ಕೂಡಿಸ್ತಾರೆ. ಕೆಲವ್ರ ಮನೆಗಳಲ್ಲಿ ಸಂಪ್ರದಾಯಗಳಿರೋದಿಲ್ಲ, ಅಂಥವರು ಕೂಡಿಸೋದಿಲ್ಲ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಮರಳಿನ ಗೌರಮ್ಮ, ಹಾಗಾಗಿ ಕೂಡಿಸಿದ್ದೀನಿ. ಪೂಜೆಯನ್ನು ಸಹ ಮಾಡಿಕೊಂಡೆ ನೆನ್ನೆ. ತುಂಬ ಸಂತೋಷ ಆಯಿತು. ಗೌರಿಗೆ ಮುಖ್ಯವಾಗಿ ಪಾನಕ ಕೋಸಂಬರಿ ನೈವೇದ್ಯ ನೆನ್ನೆ ದಿವಸ ಮಾಡಬೇಕು. ಮತ್ತು ಶ್ರೀರಾಮನವಮಿ ದಿವಸ ಸಹ ಮಾಡಬೇಕಾಗತ್ತೆ. ಮತ್ತು ನೆನ್ನೆ ಏನೇನು ಅಡುಗೆ ಮಾಡಿದ್ದೆ ನಾನು ಗೌರಿ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಅಡುಗೆ ಚಾನಲ್ ಇದೆಯಲ್ಲ, ಸೌಮ್ಯ ಕೈರುಚಿ ಅಂತ ಇದೆ, ಅದರ ಲಿಂಕನ್ನು ಶೇರ್ ಮಾಡ್ತೀನಂತೆ, ನೋಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ನೀವೆಲ್ಲರೂ ಅಡುಗೆ ಚಾನಲನ್ನು ನೋಡಿರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇಷ್ಟು ಅಡುಗೆ ಆದಮೇಲೆ ಅಡುಗೆ ನೈವೇದ್ಯ. ಮುಂಚೆ ನಾನು ಹಣ್ಣು ಕಾಯಿ ಎಲ್ಲ ಮಾಡಿದೆ, ಆಮೇಲೆ ಅಡುಗೆ ನೈವೇದ್ಯ. ಗೌರಿಗೆ ಉಡಿಯನ್ನು ತುಂಬಿದೆ. ನಾನು ಅಕ್ಕಿ, ಅರಿಶಿನ ಬೇರು, ಅಡಿಕೆಯನ್ನು ಉಡಿ ತುಂಬಿದ್ದೀನಿ. ಮತ್ತು ಹೆಸರು ಬೇಳೆಯನ್ನು ಸಹ ಉಡಿಯನ್ನು ತುಂಬಿದ್ದೀನಿ. ಏನಾದರೂ ತುಂಬೋದು. ಕಡಲೆ, ಒಣ ಕಡಲೆ ಇರುತ್ತಲ್ಲ, ಅದನ್ನು ನೆನೆ ಹಾಕಿ ಅದನ್ನು ಸಹ ಉಡಿಯನ್ನು ತುಂಬೋದು. ಈಗ ಗೌರಿಗೆ ಕೊನೆಯದಾಗಿ ಆರತಿಯನ್ನು ಮಾಡ್ತಾಯಿದ್ದೀನಿ. ಇದಿಷ್ಟು ನಮ್ಮ ಮನೆಯಲ್ಲಿ ಚೈತ್ರ ಗೌರಿಯ ಸ್ಥಾಪನೆ, ಪೂಜೆ ಮತ್ತು ಅಡುಗೆ ನೈವೇದ್ಯ ಎಲ್ಲನೂ ನಿನ್ನೆ ದಿವಸ ನಡೀತು. ನೀವು ಯಾರ್ಯಾರೆಲ್ಲ ಗೌರಿನ ಕೂಡಿಸಿದ್ದೀರೋ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಫೋಟೋ ಸಹ ನಾನು ಶೇರ್ ಮಾಡಿದ್ದೆ, ಫೇಸ್ಬುಕ್ಕಲ್ಲೂ ಸಹ ಹಾಕಿದ್ದೀನಿ. ನೋಡಿರಿ ಸ್ನೇಹಿತರೆ, ಫೇಸ್ಬುಕ್ಕಲ್ಲೂ ಸಹ ಎಲ್ಲರೂ ಸಪೋರ್ಟ್ ಮಾಡಿರಿ, ನನ್ನ ಪೇಜನ್ನು ಫಾಲೋ ಮಾಡಿರಿ ಅಂತ ಹೇಳ್ತಾ, ಇದಿಷ್ಟು ಚೈತ್ರ ಗೌರಿ, ತದಿಗೆ ಗೌರಿ ಅಂತೀರ, ಚೈತ್ರ ಗೌರಿ ಅಂತಲೂ ಅಂತೀವಿ, ಉಯ್ಯಾಲೆ ಗೌರಿ ಅಂತಲೂ ಅಂತಾರೆ. ತುಂಬ ಹೆಸರುಗಳಿಂದ ಗೌರಿಯನ್ನು ಆರಾಧನೆ ಮಾಡ್ತಾರೆ. ಮತ್ತು ಯಾರಿಗೆಲ್ಲ ನೆನ್ನೆ ದಿವಸ ಗೌರಿಯನ್ನು ಕೂಡಿಸ್ಲಿಕ್ಕೆ ಆಗಿಲ್ವೋ ಅಂಥವರು ಮಧ್ಯದ ತದಿಗೆ ದಿವಸ ಕೂಡಿಸ್ಬೋದು. ಶ್ರೀರಾಮನವಮಿ ದಿವಸ ಸಹ ಕೂಡಿಸ್ತಾರೆ. ಮತ್ತು ಕೊನೆಯದಾಗಿ ನಮ್ಗೆ ಆವಾಗಲೂ ಆಗೋದಿಲ್ಲ ಅಂತ ಹೇಳೋರು ಅಕ್ಷಯ ತೃತೀಯ ದಿವಸ ಸಹ ಬೆಳಗ್ಗೆ ಗೌರಿಯನ್ನು ಕೂಡಿಸಿ ಪೂಜೆಯನ್ನು ಮಾಡಿಕೊಂಡು ನಂತರ ವಿಸರ್ಜನೆಯನ್ನು ಮಾಡ್ಬೋದು. ಇದಿಷ್ಟು ನಮ್ಮ ಮನೆಯ ಚೈತ್ರ ಗೌರಿ, ತದಿಗೆ ಗೌರಿಯ ವಿಡಿಯೋ. ಹೇಗೆ ಅನ್ನಿಸ್ತು ಸ್ನೇಹಿತರೆ, ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.